ಒಂದೆಡೆ ಪರಶಿವನ ಧ್ಯಾನ, ಜಯಘೋಷ, ಚಂಡೇನಾದ, ವಾದ್ಯಘೋಷ. ಇನ್ನೊಂದೆಡೆ ಬಾಳೆಹಣ್ಣು, ಕಡಲೆ ಖರೀದಿಸಿ ಎತ್ತರದ ಸುಂದರ ಸಾರ್ವಭೌಮನಿಗೆ ಹರಕೆ ಅರ್ಪಣೆ. ಇದು ಪುರಾಣ ಪ್ರಸಿದ್ಧ ಕ್ಷೇತ್ರದ ಮಹಾಬಲೇಶ್ವರನ ಮಹಾರಥೋತ್ಸವ ವಿಜೃಂಭಣೆಯಿಂದ ನಡೆದ ಬಗೆ. ಸೋಮವಾರ ಮುಂಜಾನೆಯಿಂದ ದೇವಾಲಯದ ವಿವಿಧ ಧಾರ್ಮಿಕ ಕೈಂಕರ್ಯಗಳು ನೆರವೇರಿ ನಂತರ ಮಧ್ಯಾಹ್ನ 2:30ಕ್ಕೆ ಶ್ರೀದೇವರ ಉತ್ಸವ ರಥಬೀದಿಗೆ ಆಗಮಿಸಿ ಅಲ್ಲಿ ವಿವಿಧ ತಾಂತ್ರಿಕ ಕೈಂಕರ್ಯಗಳು ನಡೆದ ಬಳಿಕ ಸಾರ್ವಭೌಮ ರಥವನ್ನ ಏರಿ ರಥೋತ್ಸವ ಪ್ರಾರಂಭವಾಯಿತು. ಅಪಾರ ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರು ರಥವನ್ನ ವೆಂಕಟರಮಣ ದೇವಾಲಯದವರೆಗೆ ಎಳೆದು ನಂತರ ಪುನಃ ರಥವನ್ನ ನೆಲೆಗೆ ತಂದು ಪುನೀತರಾದರು. ದೇಶದ ನಾನಾ ಭಾಗಗಳಿಂದ ಆಗಮಿಸಿದ ಭಕ್ತರು ಮತ್ತು ವಿದೇಶಿ ಪ್ರವಾಸಿಗರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ನಂತರದಲ್ಲಿ ರಥ ಕಾಣಿಕೆ ಸಮರ್ಪಣೆ ನಡೆಯಿತು. ರಾಮಚಂದ್ರಾಪುರ ಮಠದ ರಾಘವೇಶ್ವರ ಭಾರತಿ ಮಹಾಸ್ವಾಮಿ ಮತ್ತು ಸಂಸ್ಥಾನ ಗೌಡ ಪಾದಾಚಾರ್ಯ ಕವಳೆ ಮಠದ ಶಿವಾನಂದ ಸರಸ್ವತಿ ಮಹಾಸ್ವಾಮಿ ರಥೋತ್ಸವದ ಮುನ್ನ ಆಗಮಿಸಿ ದೇವರಿಗೆ ರಥ ಕಾಣಿಕೆ ಸಲ್ಲಿಸಿದ್ರು. ನಂತರ ರಥೋತ್ಸವವನ್ನ ವೀಕ್ಷಿಸಿ ತೆರಳಿದ್ರು. ಮಂದಿರದ ಮೇಲುಸ್ತುವಾರಿ ಸಮಿತಿ ಕಾರ್ಯದರ್ಶಿ ಕುಮಟಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬಳೆ ಫಲ ಸಮರ್ಪಿಸಿ ರಥ ಕಾಣಿಕೆ ಅರ್ಪಿಸಿದ್ರು. ಈ ವೇಳೆ ಮಂದಿರದ ಮೇಲುಸ್ತುವಾರಿ ಸಮಿತಿ ಸದಸ್ಯ ವೇದಮೂರ್ತಿ ದತ್ತಾತ್ರೇಯ ಹಿರೇಗಂಗೆ, ವೇದಮೂರ್ತಿ ಮಹಾಬಲ ಉಪಾಧ್ಯ, ವೇದಮೂರ್ತಿ ಪರಮೇಶ್ವರ್ ಮಾರ್ಕಾಂಡೆ, ಮಂದಿರದ ವ್ಯವಸ್ಥಾಪಕರು ಉಪಸ್ಥಿತರಿದ್ದರು. ವೇದಮೂರ್ತಿ ಸಾಂಬಾ ಭಟ್ ಷಡಕ್ಷರಿ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯ ನೆರವೇರಿತು. ಭವ್ಯ ಎತ್ತರದ ರಥವನ್ನ ವಿವಿಧ ಹೂಗಳಿಂದ ಸಂಪೂರ್ಣವಾಗಿ ವಿಶೇಷ ಅಲಂಕರಿಸಿದ್ದು ಭಕ್ತರನ್ನ ಆಕರ್ಷಿಸಿತು. ರಥಕ್ಕೆ ಭಕ್ತಿಯಿಂದ ಬಾಳೆಹಣ್ಣು ಎಸೆದ ವಿದ್ಯಾರ್ಥಿಯೋರ್ವ ಈ ವರ್ಷ ಪಿಯುಸಿ 2ನೇ ವರ್ಷ ಪಾಸಾಗ್ಲಪ್ಪ ಎಂದು ಬರೆದು ಭಗವಂತನಲ್ಲಿ ಪ್ರಾರ್ಥಿಸಿದ್ದಾನೆ. ಇದರಂತೆ ನನಗೆ ವರ್ಗಾವಣೆಯಾಗಲಿ ಎಂದು ಯಾರೋ ನೌಕರರು ಮಹಾಬಲನಲ್ಲಿ ಕೋರಿಕೆ ಮಾಡಿದ್ದು ರಥೋತ್ಸವದಲ್ಲಿ ಕಂಡುಬಂತು. ಪರಶಿವನ ಮಹಾರಥೋತ್ಸವದಲ್ಲಿ ವಿದೇಶಿ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಇವರಲ್ಲಿ ಓರ್ವ ಮಹಿಳೆ ಭಾರತೀಯ ಉಡುಗೆ ತೊಟ್ಟು ಅತ್ತಿತ್ತ ಓಡಾಡುತ್ತಾ ದೇವರಿಗೆ ನಮಿಸುತ್ತಿರುವುದು ಎಲ್ಲರ ಗಮನ ಸೆಳೆಯಿತು. ರಥ ಎಳೆಯುವ ಸಮಯದಲ್ಲಿ ಯುವಕರ ಗುಂಪು ಬೃಹತ್ ಕೇಸರಿ ಧ್ವಜ ಹಾಗೂ ಕನ್ನಡ ಧ್ವಜವನ್ನ ಹಿಡಿದು ಸಾಗುತ್ತಿರುವುದು ಬಹು ಆಕರ್ಷಕವಾಗಿತ್ತು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸೂಪರ್ ನೋಡ್ರಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಾಗುವುದು ನಿಶ್ಚಿತ. ಅದರ ಬಗ್ಗೆ ಸಿಎಂರೊಂದಿಗೆ ಚರ್ಚೆ ಮಾಡಿದ್ದೇನೆ. ಜಿಲ್ಲೆಯ ಒಂದು ಕಡೆ 40 ರಿಂದ 50 ಎಕರೆ ಜಾಗದಲ್ಲಿ ಸುಸಜ್ಜಿತ ಆಸ್ಪತ್ರೆ ಮಾಡ್ತೇವೆ. ಆದರೆ ಅಲ್ಲಿಯವರೆಗೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಒಳ್ಳೆಯ ಸೇವೆ ನೀಡಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದರು.
ಸೋಮವಾರದಂದು ಕಾರವಾರದ ಜಿಲ್ಲಾ ಪಂಚಾಯತ್ ಸಭಾಭವನದಲ್ಲಿ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ಮಾತನಾಡುತ್ತಿದ್ರು. ನೀವು ಬೇಡಿಕೆ ಸಲ್ಲಿಸಿದ್ದನ್ನ ಪೂರೈಸಿದ್ದೇನೆ. ಜಿಲ್ಲೆಯ ಜನರಿಗೆ ಮೆಡಿಕಲ್ ಕಾಲೇಜಿನ ಆಸ್ಪತ್ರೆಯಲ್ಲಿ ಎಲ್ಲಾ ಸೌಲಭ್ಯ ಒದಗಿಸಬೇಕು. ಆರೋಗ್ಯ ಸೇವೆಯಲ್ಲಿ ಜಿಲ್ಲೆಯ ಜನರಿಗೆ ಕೊರತೆಯಾಗದಂತೆ ನೋಡಿಕೊಳ್ಳಿ. ಮತ್ತೇನಾದರೂ ನಿಮ್ಮ ಬೇಡಿಕೆ ಇದ್ರೆ ತಿಳಿಸಿ. ನಾನೇ ಮುಖ್ಯಮಂತ್ರಿ ಜೊತೆಗೆ ಚರ್ಚಿಸಿ ಬಗೆಹರಿಸಲು ಪ್ರಯತ್ನಿಸುತ್ತೇನೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ತಿಳಿಸಿದರು. ಮೆಡಿಕಲ್ ಕಾಲೇಜಿನ ಡೀನ್ ಡಾಕ್ಟರ್ ಗಜಾನನ್ ನಾಯಕ್ ಹಾಗೂ ಜಿಲ್ಲಾ ಸರ್ಜನ್ ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಮಾತನಾಡುತ್ತಿದ್ದಾಗ ಶಾಸಕ ಸತೀಶ್ ಸೈಲ್ರ ಕೆಲ ಮಾತುಗಳು ಸಭೆಯಲ್ಲಿ ನಗೆಯ ವಾತಾವರಣ ಮೂಡಿಸಿತು. ಮೊದಲು ಡಾಕ್ಟರ್ ಶಿವಾನಂದ್ ಕುಡ್ತರ್ಕರ್ ಸಭೆಯಲ್ಲಿ ತುಂಬಾ ಹಿಂದೆ ಇದ್ದು ಮಾಹಿತಿ ನೀಡುವಾಗ ಡಿಸಿ ಅವರನ್ನ ಮುಂದೆ ಬರಲು ತಿಳಿಸಿದ್ರು. ಆಗ ಮಧ್ಯ ಮಾತನಾಡಿದ ಶಾಸಕ ಸತೀಶ್ ಸೈಲ್ ಕುಡ್ತರ್ಕರ್ ಸ್ವಲ್ಪ ಮುಂದೆ ಬಾರೋ ಎಂದಾಗ ಸಭೆಯಲ್ಲಿ ಎಲ್ಲರೂ ನಗಲಾರಂಭಿಸಿದ್ರು. ತದನಂತರ ಕ್ರೀಮ್ಸ್ ಡೀನ್ರನ್ನ ಸಹ ಮುಂದೆ ಬರಲು ಹೇಳಿ, ನೀವು ಯಾವತ್ತೂ ಒಂದೇ ಕಡೆ ಇರಬೇಕು, ನಿಮ್ಮದು ವಿಷ್ಣುವರ್ಧನ್ ಮತ್ತು ದ್ವಾರಕೀಶರ ಜೋಡಿ ಎಂದು ಶಾಸಕ ಸತೀಶ್ ಸೈಲ್ ಅಂದಾಗ ಮತ್ತೆ ಎಲ್ಲರೂ ನಗಲಾರಂಭಿಸಿದ್ರು. ಚರ್ಚೆ ಮಾಡ್ತಿದ್ದೇವೆ. ಬರುವ ಬಜೆಟ್ ಅನ್ನಾದ್ರೂ ಬರ್ಬೋದು ನನ್ನ ನಿರೀಕ್ಷೆ ಇದೆ. ನೋಡಿ ಮತ್ತೇನಾದ್ರೂ ತೊಂದರೆ ಉಂಟಾ? ನೀವು ಡಾಕ್ಟರ್ ಬರಲಿಲ್ಲ, ನಿಮಗೆ ಮಾಡ್ಲಿಕ್ಕೆ ನಾನು ಸುಮ್ಮನೆ ವಿದಿನ್ ಒಂದು ವಾರದಲ್ಲಿ ಕೊಡ್ತೇನೆ. ಅದೇ ಪ್ರಾಬ್ಲಮ್ ಇಲ್ಲ, ಬ್ಯಾಕ್ವರ್ಡ್ ಪ್ರಕಾರ ಮಾಡ್ತಾ ಇದ್ದಾರೆ. ಗಜ ಹಿಂಗೆ ಮಾಡಿದ್ದ, ಗಜ ಹಂಗೆ ಮಾಡಿದ್ದು ಅಂತ ಹೆಸರು ಮಾಡ್ಬೋದು. ಯಾರು ಬಂದ್ರೆ ನಾವು ಕೊಟ್ಟಿದ್ದೀವಿ ಸರ್. ಈಗ ಜನರಲ್ ಮೆರಿಟ್ ಅವರು ಆಬ್ಜೆಕ್ಷನ್ ಹಾಕಿದ್ದಾರೆ, ಅಷ್ಟೇ ಹಾಕ್ಕೊಟ್ಟಿದ್ದಾರೆ. ಅದೇ ಪ್ರಾಬ್ಲಮ್ ಮಧ್ಯೆ ನನಗೆ ಗೊತ್ತಿಲ್ಲ. ನೀವು ಅದನ್ನು ಸ್ಟಾರ್ಟ್ ಮಾಡಿ. ನೋಡಿ ಅದರಲ್ಲಿ ವಿಳಂಬ ಆಯ್ತು. ಈಗ ವಿಳಂಬ ಆಗಿರ್ತದೆ. ಮಾಘ ಅಮಾವಾಸ್ಯೆ ದಿನದಂದು ಗೋಕರ್ಣದಲ್ಲಿ ಜನರು ದಾನ ಹಾಗೂ ಕುಟುಂಬದಲ್ಲಿ ಮೃತರಾದ ಹಿರಿಯರಿಗೆ ಪಿಂಡ ಪ್ರದಾನ ಮುಂತಾದ ಅಪರ ಕಾರ್ಯ ನೆರವೇರಿಸಿದ್ರು. ಗೋಕರ್ಣಕ್ಕೆ ಮುಂಜಾನೆಯಿಂದ ಗ್ರಾಮೀಣ ಪ್ರದೇಶ ಸೇರಿದಂತೆ ರಾಜ್ಯದ ನಾನಾ ಕಡೆಯಿಂದ ಆಗಮಿಸಿದ ಶ್ರದ್ಧಾಳುಗಳು ಮುಖ್ಯ ಕಡಲ ತೀರದಲ್ಲಿ ದಾನವನ್ನ ನೀಡಿದ್ರು. ಅಕ್ಕಿ, ಬೇಳೆ, ಹಣ, ಬಟ್ಟೆ ಮುಂತಾದ ವಸ್ತುಗಳನ್ನ ನೀಡಿದ್ರು. ಇನ್ನು ಮುಖ್ಯ ಕಡಲ ತೀರದ ತಟದಲ್ಲಿ ಮನೆಯಲ್ಲಿ ಮೃತರಾದ ಹಿರಿಯರಿಗೆ ತೀರ್ಥ ಶ್ರಾದ್ದ, ಪಿಂಡ ಪ್ರದಾನ ಕಾರ್ಯವನ್ನ ಪುರೋಹಿತರ ಮುಖೇನ ನೆರವೇರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿದ್ರು. ಪ್ರತಿ ವರ್ಷ ಶಿವರಾತ್ರಿ ಮಹೋತ್ಸವದ ಈ ದಿನದಂದು ದಾನ ಪಡೆಯಲೆಂದೇ 500ಕ್ಕೂ ಹೆಚ್ಚು ಭಿಕ್ಷುಕರು ಬರೋದು ವಾಡಿಕೆಯಾಗಿದ್ದು, ಇಲ್ಲಿ ನೀಡುವ ವಸ್ತುಗಳನ್ನ ಪಡೆದು ತೆರಳುತ್ತಾರೆ. ಈ ದಿನದಂದು ದಾನ ಮಾಡಿದ್ರೆ ಅಧಿಕ ಫಲ ಹಾಗೂ ಕುಟುಂಬಕ್ಕೆ ಒಳಿತಾಗುತ್ತದೆ ಎನ್ನುವ ನಂಬಿಕೆ ಇದ್ದು ಅದರಂತೆ ದಾನ ಧರ್ಮಗಳನ್ನ ಮಾಡಿ ಪುನೀತರಾಗ್ತಾರೆ. ಪಡಿ ಅಮಾವಾಸ್ಯೆ ಎಂದು ಕರೆಯೋದು ವಾಡಿಕೆಯಾಗಿದ್ದು ಜನಸಾಗರ ಸೇರೋದು ವಿಶೇಷ. ಇನ್ನು ಹಲವಾರು ಜನರು ಕೋಟಿ ತೀರ್ಥಕ್ಕೆ ತೆರಳಿ ಕೇಶಮುಂಡನ ಮಾಡಿಸಿಕೊಂಡು ಕೋಟಿ ತೀರ್ಥ ಸ್ನಾನ, ಸಮುದ್ರ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ನಂತರ ಪಿತೃಕಾರ್ಯ ನೆರವೇರಿಸಿ ದಾನಗಳನ್ನ ಮಾಡಿ ತೆರಳಿದ್ರು. ನಮ್ಮ ಸುತ್ತಮುತ್ತಲಿನ ಸಂಗತಿಗಳು, ವಿದ್ಯಮಾನಗಳೇ ಕವಿತೆಯ ವಸ್ತುವಾಗಿರುತ್ತದೆ. ಎಲ್ಲಾ ಕವಿತೆಗಳು ಕವಿತೆಯ ಗೀತೆಯನ್ನ ಹೊಂದಿರೋದಿಲ್ಲ. ಕವಿತೆ ಕಟ್ಟುವಿಕೆಯಲ್ಲಿ ಓದಿನ ಜೊತೆಗೆ ಅನುಭವದ ಮಾಗುವಿಕೆ ಅತಿ ಮುಖ್ಯ ಸಂಗತಿಯಾಗಿರುತ್ತದೆ ಎಂದು ಸಾಹಿತಿ ನಾಗರಿಕ ಗಾಂವ್ಕರ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ತಾಲೂಕು ಘಟಕದ ಸಹಯೋಗದಲ್ಲಿ ಜಿಲ್ಲಾ ಸಾಹಿತ್ಯ ಭವನದಲ್ಲಿ ನಡೆದ ದಾಂಡೇಲಿಯ ಯುವ ಸಾಹಿತಿ ನರೇಶ್ ನಾಯ್ಕರ 3ನೆಯ ಕೃತಿ ಸಂಪಾದಕರು ತಿರಸ್ಕರಿಸಿದ ಕವಿತೆ ಕವನ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡುತ್ತಿದ್ದ ನಾಗರಿಕ ಗಾಂವ್ಕರ್, ಕವಿತೆಯು ಕವಿಯನ್ನ ಪರಿಚಯಿಸದೆ ವಸ್ತು ಸ್ಥಿತಿಯನ್ನ ಓದುಗನ ಮನಮುಟ್ಟುವಂತೆ ಕಟ್ಟಿಕೊಟ್ಟು ವಿಶೇಷ ರೂಪಕದಲ್ಲಿ ನಿಂತಾಗ ಅದರ ಇರುವಿಕೆಯನ್ನ ಮತ್ತಷ್ಟು ಸಾಬೀತುಪಡಿಸುತ್ತದೆ. ಕೆಲವು ಕವಿತೆಗಳು ಮನಸ್ಸು ತಟ್ಟುವಂತಿದ್ರೆ ಸಾಕು. ಅಂತಹ ಉತ್ತಮ ಕವಿತೆಗಳು ಈ ಕವನ ಸಂಕಲನದಲ್ಲಿವೆ ಎಂದರು. ನಾವೆಲ್ಲರೂ ಕೂಡ ನಮ್ಮ ಸಂಕಲನಗಳನ್ನ ಕೊಡ್ತೀವಿ ಹಿರಿಯರ ಹತ್ರ. ಹೇಗಿದೆ ನೋಡಿ ಸರ್, ಹೇಗಿದೆ ಓದಿ ಹೇಳಿ, ಏನು ಕೊರತೆ ಇದೆ, ಏನು ಚೆನ್ನಾಗಿದೆ ಹೇಳಿ ಅಂತ. ಕೆಲವರು ಚೆನ್ನಾಗಿ ಪ್ರತಿಕ್ರಿಯಿಸ್ತಾರೆ ಮತ್ತು ಕೆಲವರು ಅಲ್ಲಿ ಇಲ್ಲದನ್ನ ಕೆಲವೊಂದ್ಸಲ ನಮಗೆ ಮದ್ದನ್ನು ಮಾಡಿಕೊಂಡಿದೆ ಮನಸ್ಸಿಗೆ ನೋವಾಗುವವರು ಮಾತಾಡ್ತಾರೆ. ಸೊ ಹಾಗೆ ಬೇರೆಯವರು ಅನೇಕ ಸಂಗತಿಗಳಿವೆ. ಅವ್ರು ಹೇಳಿದ್ರಂತೆ, ಸಂಕಲನ ತಗೊಂಡು ನನ್ನಂತ ಒಬ್ಬ ಯಾವುದೋ ಪಾಪದ ಬಡಪಾಯಿ ಕವಿ ಏನು ಮಾಡ್ತಾನೆ, ಸಂಕಲನ ತಗೊಂಡೋಗಿ ಅವ್ರ ಹತ್ರ ಕೊಡ್ತಾನೆ. ಓದ್ಬಿಟ್ಟು ಅವ್ರು ಹೇಳಿದ್ರಂತೆ ಬರಿ ಬರಿ ಅಂತ. ಓದ್ಬಿಟ್ಟು ಸಂಕಲನ ಓದಿ ಕಣ್ಣು ಹಾಯಿಸ್ದಂಗೆ ಮಾಡಿ ಆಯ್ತು ಬರಿ 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 ಅಂತ ಹೇಳ್ತಾರೆ. ಆಮೇಲೆ ಅವ್ರ ಪಕ್ಕಕ್ಕೆ ಕೂತವ್ರು ಮತ್ತು ಹೋದ ಖುಷಿಯಿಂದ ಬರಿ ಬರಿ ಅಂತಿದ್ದಾರಲ್ಲ, ನನಗೆ ಚೆನ್ನಾಗಿ ಬರಿಬೇಕು ನಾನು ಅಂತ ಹೇಳ್ಕೊಂಡು ಹೋದ. ಪಕ್ಕಕ್ಕೆ ಕೂತವ್ರು ಹೇಳಿದ್ರಂತೆ, ಕವಿತೆಗಳು ಅಷ್ಟೇನು ಚೆನ್ನಾಗಿಲ್ಲ, ಅಷ್ಟೊಂದು ಪ್ರೋತ್ಸಾಹದಿಂದ ಬರಿ 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 ಅಂತ ಹೇಳಿ ಕಳಿಸಿದೆಯಲ್ಲ ಕೇಳಿದ್ರಂತೆ. ಇವ್ರು ಹೇಳಿದ್ರಂತೆ, ನಾನು ಹೇಳಿದ್ದು BURY ಬರಿ ಅಂದರೆ ಬರಿ, ಈಗ ಹೆಣವನ್ನು ಹುಳು ಹಾಕ್ತಾರಲ್ಲ ಹಾಗೆ ಅದನ್ನು ಹುಳು ಕೂತು ಹಾಕುವುದಲ್ಲ ಅಂತ ಹೇಳಿದ್ದು ಅಂತ ತಮಾಷೆ ಮಾಡಿ ನಾನು ಅಂದರೆ ಒಬ್ಬ ಕವಿ ಈ ರೀತಿ ಅನೇಕ ಸಲ ಏನಾಗ್ತಾ ಹೋಗ್ತಾನಂದರೆ ನಾವು ಹೇಳ್ತೀವಲ್ಲ
ನಿಕಷಕ್ಕೆ ಒಡ್ಕೊಳ್ತಾ ಹೋಗ್ತಾನೆ. ಅನೇಕ ಸಂದರ್ಭದಲ್ಲಿ ಈ ರೀತಿಯ ನಿಕಷಕ್ಕೆ ಅವನು ಒಡ್ಕೊಳ್ತಾ ಹೋಗ್ತಾನೆ. ಅಂದಾಗ ಮಾತ್ರ ಅವನು ಕವಿ ಆಗ್ತಾನೆ. ಅವನ ನಿಕಷಕ್ಕೆ ಕೊಡಲಿಲ್ಲ, ತನ್ನಷ್ಟು ತಾನೇ ಏನೋ ಬರ್ಕೊಂಡು ತಾನೇ ಶ್ರೇಷ್ಠ ಅಂತ ಅನ್ಕೊಳ್ತಾ ಹೋದವನು ಕವಿ ಆಗ್ತಾನೆ. ಯಾಕಂದ್ರೆ ಇಂಥದ್ದೆಲ್ಲ ನಮ್ಮ ಅನುಭವವನ್ನು ವಿಸ್ತರಿಸ್ತಾ ಹೋಗ್ತವೆ. ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿ ಮಾಜಿ ಅಧ್ಯಕ್ಷ ಆರ್ಪಿ ನಾಯ್ಕ್ ಮಾತನಾಡಿ, ಪುಸ್ತಕ ಓದುಗರ ಕೊರತೆಯ ನಡುವೆ ಪುಸ್ತಕ ಪ್ರಕಟಣೆ ಸಾಹಸ ಮಾಡುತ್ತಿರೋದು ಆಶಾದಾಯಕ ಬೆಳವಣಿಗೆಯಾಗಿದೆ. ಓದುಗರು ಮತ್ತೆ ಕವಿತೆಯ ಓದುವಿಕೆಗೆ ವಾಲಬೇಕು ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಸಾಪ ಜಿಲ್ಲಾಧ್ಯಕ್ಷ ಬಿಎನ್ ವಾಸರೆ ಮಾತನಾಡಿ, ಕವಿತೆ ರಚನೆಯ ಪಡಿಪಾಟಲು ಕವಿಯಾದವನಿಗೆ ಗೊತ್ತು. ಕವಿತೆ ಕಟ್ಟೋದು ಅನ್ನೋದಕ್ಕಿಂತ ಹುಟ್ಟುವುದು ಎನ್ನುವುದೇ ಸರಿ. ಕವಿ ತನ್ನ ಜ್ಞಾನವನ್ನ ಭಾವನೆಗಳೊಂದಿಗೆ ಬೆರೆಸುತ್ತಾ ಕವಿತೆಯನ್ನ ಬರೆಯುತ್ತಲೇ ಇದ್ದಾಗ ಸಮಾಜದಲ್ಲಿ ಬದಲಾವಣೆ ಸಾಧ್ಯ ಎಂದರು. ಹೊರಗಡೆ ಬಂದರೂ ಕೂಡ ಯಾರೊಟ್ಟಿಗೂ ಮಾತನಾಡೋದು ಒಂಥರ ಮೌನಿಯಾಗಿ ನಿರ್ಲಿಪ್ತ ಆಗಿರ್ತಿದ್ರು. ಅವರ ಡ್ಯೂಟಿ, ಅವರ ಸಾಹಿತ್ಯ, ಅವರ ಬರಹ ಬರೆಯೋದು, ಇಷ್ಟಕ್ಕೆ ಎಲ್ಲರೂ ಸಿಕ್ಕಿದ್ರೆ ಹಾಗೆ. ಇವತ್ತು ನೋಡ್ತಾ ಇದ್ದೀನಿ, ನಾನು ಅವರ ಬರಹದ ಆಚೆ ಮಾತಾಡ್ತಾ ಇದ್ದೀನಿ. ಇವತ್ತು ನೋಡ್ತಾ ಇದ್ದೀನಿ, ಒಂದು ಸಂಘಟನೆಯನ್ನ ಮುನ್ನಡೆಸಬಹುದಾಗಿರುವ ಎಲ್ಲ ಚಾಕಚಕ್ಯತೆಯನ್ನು ಕೂಡ ತಿಳ್ಕೊಂಡು ಅವರಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಗೆ ಅವರ ಪದಾಧಿಕಾರಿಗಳನ್ನ ಮಾಡ್ಕೊಂಡು ಅದರಲ್ಲಿ ನರೇಶ್ ಕೆಲಸಕ್ಕೆ ಬರೋದು ಅಷ್ಟೇ ಇರಬೇಕು ಅಂದ್ಕೊಂಡಿದ್ದೆ ನಾನು ಕೂಡ. ಆದ್ರೆ ಈಗ ಹಲವು ಕಾರ್ಯಕ್ರಮಗಳನ್ನ ನೋಡಿದ್ದೀನಿ, ಹಲವು 2 ಸಮ್ಮೇಳನಗಳನ್ನ ನೋಡಿದ್ದೀನಿ. ಬಹುತೇಕ ತಾನೊಬ್ಬ ಸಾಹಿತಿ ಎನ್ನುವುದನ್ನು, ಬರಹಗಾರ ಎನ್ನುವುದನ್ನು ಒಬ್ಬ ಕಾರ್ಯಕರ್ತನ ಹಾಗೆ, ಅದು ಬ್ಯಾನರ್ ಕಟ್ಟೋದಿರ್ಬೋದು, ಬಂಟಿಂಗ್ಸ್ ಕಟ್ಟೋದಿರ್ಬೋದು, ಎಲ್ಲಗಳನ್ನ ಮಾಡುವಂತಹ ಒಬ್ಬ ಸಂಘಟಕನಾಗಿ ಬೆಳೆದಿದ್ದಾರೆ. ನಾನು ಬಹಳ ಸಲ ಹೇಳ್ತೀನಿ, ಅವ್ರಿಗೆ ಗೊತ್ತದು, ಎಲ್ಲ ಬರಹಗಾರನು ಸಂಘಟಕನಾಗಿರೋದಿಲ್ಲ, ಎಲ್ಲ ಸಂಘಟಕನು ಬರಹಗಾರನಾಗಿರೋದಿಲ್ಲ. ಕೆಲವರಲ್ಲಿ ಮಾತ್ರ ಆ ನೈಪುಣ್ಯತೆ ಇರುತ್ತೆ. ಮತ್ತೆ ನಾನು ಹಾಗಿರಬೇಕು ಅನ್ನೋ ಕಸಾಪ ತಾಲೂಕು ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್, ನರೇಶ್ ನಾಯ್ಕರ್ ಕಾವ್ಯ ರಚನೆ ಹಾಗೂ ಸಂಘಟನಾ ಸಹಕಾರದ ಕುರಿತು ಮಾತನಾಡಿದರು. ಕೃತಿಕಾರ ನರೇಶ್ ನಾಯ್ಕರನ್ನ ಕಸಾಪ ವತಿಯಿಂದ ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಮ್ಮ ಸಾಹಿತ್ಯ ಬದುಕಿಗೆ ಸಹಕರಿಸಿದ ಹಾಗೂ ಪುಸ್ತಕ ಬಿಡುಗಡೆಗೆ ಸಹಕರಿಸಿದ ಎಲ್ಲರಿಗೂ ಸ್ಮರಿಸಿದರು. ಕಸಾಪ ಕಾರ್ಯಕಾರಿ ಸದಸ್ಯ ಸುರೇಶ್ ಪಾಲನ್ಕರ್ ಸ್ವಾಗತಿಸಿದರು. ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ವಂದಿಸಿದರು. ಕಾರ್ಯಕಾರಿ ಸದಸ್ಯೆ ಆಶಾ ದೇಶಭಂಡಾರಿ ನಿರೂಪಿಸಿದರು. ಶೋಭಾ ಮುದ್ದಪ್ಪನವರ್ ಹಾಗೂ ಉಜ್ವಲ ಸದಲಗಿ ಪ್ರಾರ್ಥಿಸಿದರು. ತಾಲೂಕು ಘಟಕದ ಗೌರವ ಕಾರ್ಯದರ್ಶಿಗಳಾದ ಪ್ರವೀಣ್ ನಾಯ್ಕ್, ಗುರುಶಾಂತ್ ಜಡೆ ಹಿರೇಮಠ, ಗೌರವ ಕೋಶಾಧ್ಯಕ್ಷ ಶ್ರೀಮಂತ ಮದರಿ, ನಾಗೇಶ್ ನಾಯ್ಕ್, ವೆಂಕಮ್ಮ ನಾಯಕ್, ಕಲ್ಪನಾ ಪಾಟೀಲ್, ಹನುಮಂತ ಖಾರ್ಗಿ ಮುಂತಾದವರು ಸಹಕರಿಸಿದರು. ಕೇಸರೀಕರಣ ಎನ್ನುವುದು ಸಮಾಜ ವಿರೋಧಿಯಲ್ಲ, ಮುಸ್ಲಿಂ ವಿರೋಧಿಯಲ್ಲ. ನಿಸ್ವಾರ್ಥ ಸಮಾಜ ಸೇವೆಗೆ ಕೇಸರೀಕರಣ. ಯಾವುದು ಸಮಾಜಕ್ಕೆ ಒಳ್ಳೆಯದೋ ಅದನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೇಸರೀಕರಣ ಎಂದು ಆರ್ಎಸ್ಎಸ್ನ ವಿಭಾಗ ಬೌದ್ಧಿಕ ಪ್ರಮುಖ ಮಧುಸೂದನ್ ಕಿರುಗಾರ್ ಹೇಳಿದರು. ಹಳಿಯಾಳ ಪಟ್ಟಣದ ಶಿವಾಜಿ ಮೈದಾನದಲ್ಲಿ ಸೋಮವಾರ ನಡೆದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹಳಿಯಾಳ ಪ್ರಾಂತದ ಮಹಾ ಸಾಂಘಿಕ ಮತ್ತು ಪಥಸಂಚಲನ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ಯಾವ ಹಂತದಲ್ಲಿ ಸಮಾಜದ ಒಳಿತಿನ ಉಪಯೋಗಕ್ಕೆ ಸಾಧ್ಯವೋ ಅಲ್ಲಿ ನಾವೆಲ್ಲರೂ ಸರ್ವವ್ಯಾಪಿ, ಸರ್ವ ಮನ ಮತ್ತು ಮನೆ ಮುಟ್ಟೋದೇ ಸಂಘದ ಧ್ಯೇಯೋದ್ದೇಶವಾಗಿದೆ. ಆಚರಣೆಗೆ ಯೋಗ್ಯವಾಗಿರೋದೇ ಧರ್ಮ. ಜಾತಿಗಳ ಆಧಾರದಲ್ಲಿ ಒಡೆದು ಆಳುತ್ತಿರೋದು ರಾಜಕೀಯ. ಆದರೆ ಯಾವುದು ಧರಿಸಲು ಯೋಗ್ಯವಾಗಿರುವುದೋ ಅದು ಧರ್ಮ ಎಂದು ನಂಬಿ ಸಮಾಜ ಸೇವೆಗೆ ಪರಮ ಪವಿತ್ರ ಸೇವೆ ಎಂದು ತಮ್ಮನ್ನ ತಾವು ಸಮರ್ಪಿಸಿಕೊಂಡ ಸಂಘಟನೆಯೇ ಆರ್ಎಸ್ಎಸ್ ಎಂದು ಮಧುಸೂದನ್ ಕಿರುಗಾರ್ ಹೇಳಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ವಕೀಲ ಮತ್ತು ಕರಾಟೆ ಹಾಗೂ ನೃತ್ಯ ಶಿಕ್ಷಕ ಮಂಜುನಾಥ್ ಮಾದಾರ್ ಮಾತನಾಡಿ, ಶಿಸ್ತನ್ನ ಕಲಿಯಬೇಕೆಂದ್ರೆ ಸಂಘವನ್ನ ನೋಡಿ ಕಲಿಯಬೇಕು. ಸಂಘದ ಸರ್ವ ಗಣವೇಶಧಾರಿಗಳ ಸಮಾನತೆ ನೋಡಿ ಮನತುಂಬಿ ಬಂತು. 1925ರಲ್ಲಿ ಸ್ಥಾಪಿತವಾದ ಸಂಘ ಇದುವರೆಗೆ ಒಡೆಯದೆ ಒಗ್ಗಟ್ಟಾಗಿ ಜಗತ್ಪ್ರಸಿದ್ಧವಾಗಿ ಮುಂದುವರೆದಿರೋದು ಹರ್ಷದಾಯಕವಾಗಿದೆ ಎಂದರು. ಹಳಿಯಾಳ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಶಿಸ್ತಿನಿಂದ ಪಥಸಂಚಲನ ನಡೆಸಿದ ಗಣವೇಶಧಾರಿಗಳು ಸಂಘಟನೆಯಲ್ಲಿ ಎಲ್ಲರೂ ಸಮಾನರು ಎನ್ನುವುದನ್ನ ಎತ್ತಿ ತೋರಿಸಿದ್ರು. ಮಾಜಿ ಶಾಸಕ ಮತ್ತು ಕ್ಷೇತ್ರದ ಪ್ರಮುಖರೆಲ್ಲರೂ ಸಾಮಾನ್ಯ ಗಣವೇಶಧಾರಿಗಳಂತೆ ಹೆಜ್ಜೆ ಹಾಕಿರೋದು ಸಂಘಟನೆಯ ಸಾಮರ್ಥ್ಯವನ್ನ ಎತ್ತಿ ತೋರಿಸಿದೆ.
ರಾಜ್ಯದ ಕುಣಬಿ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವಂತೆ ಆಗ್ರಹಿಸಿ ಜಿಲ್ಲಾ ಕುಣಬಿ ಸಮಾಜ ನಡೆಸುತ್ತಿದ್ದ ಉಪವಾಸ ಸತ್ಯಾಗ್ರಹ 8ನೇ ದಿನ ಕಾಲಿಟ್ಟಿದ್ದು ಗೋವಾ ವಿಧಾನಸಭಾ ಸಭಾಪತಿ ರಮೇಶ್ ತಾವಡ್ಕರ್, ವಿಧಾನ ಪರಿಷತ್ ಸದಸ್ಯ ಶಾಂತರಾಮ್ ಸಿದ್ದಿ ಭಾಗವಹಿಸಿ ಬೆಂಬಲ ಸೂಚಿಸಿದರು. ರಾಜಕೀಯ ಬಿಟ್ಟು ಬೆಂಬಲ ನೀಡಲು ಬಂದಿದ್ದೇನೆ. ಪ್ರಕರಣ ಕೇಂದ್ರ ಸರ್ಕಾರದ ಯಾವ ಹಂತದಲ್ಲಿದೆ ಎಂದು ಹೊರಗೆ ತೆಗೆಯುತ್ತೇನೆ. ಕೇಂದ್ರದ ಗೃಹ ಮಂತ್ರಾಲಯ ಅಂತಿಮ ಮುದ್ರೆ ಒತ್ತಬೇಕಾಗಿದೆ. ಹೀಗಾಗಿ ಆರ್ಜಿಐ ಯಾವ ಹಂತದಲ್ಲಿದೆ ಇದನ್ನ ಕೇಂದ್ರ ಸರ್ಕಾರದ ಪರಿಶಿಷ್ಟ ಮಂತ್ರಾಲಯ ಮುಂದೆ ಮಾಡಬೇಕಾದ ಅಗತ್ಯವಿದೆ ಎಂದರು. ಎಲ್ಲರೂ ಒಂದಾಗಿ ಸಂಘಟಿತ ಹೋರಾಟ ಆಗಬೇಕು. ಎಲ್ಲಾ ಹೋರಾಟಕ್ಕೆ ಬೆಂಬಲ ಇದೆ ಎಂದರು. ಉತ್ತರ ಕನ್ನಡ ಜಿಲ್ಲೆಯ ಬುಡಕಟ್ಟು ಕುಣಬಿ ಜನಾಂಗ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಎಲ್ಲಾ ಗುಣಗಳು ಇದೆ. ಇವರಿಗೆ ಸ್ಥಾನಮಾನ ಸಿಗಲೇಬೇಕು. ಹಿನ್ನಡೆಗೆ ಕಾರ್ಯ ಏನೆಂದು ತಿಳಿಯುತ್ತಿಲ್ಲ. ಹೋರಾಟ ರೂಪಿಸುವ अगत्यविದೆ ಎಂದರು. अजीत मेळाचे उलयल्लो की गरज पडल्या आज तुजो म्हजो PS आसा दिल्ली आसा म्हणजे फाल्यां जर आमकां ह्या दिसांक केन्नाय जर आमकां RGIची पयली आमी आमचें खंय अडलां तें आमकां पळोवचें पडटलें. म्हणजे पॉलिटिकल लोकां कडेन आमी वचले कोण ज्या कोणाक वचपाक जाय तें पळोवया न्हू. म्हणजे समजा अर्जुन मुंडा कडेन वचपाक जाय, अमित शाह कडेन वचपाक जाय, आनी कोणा कडेन वचपाक जाय तें आमकां पयलीं कळचें पडटलें. तर तुमी खबर आसा जर जायत म्हाका तुमी म्हायती दिवपाक हरकत ना. म्हणजे तुमकां जर म्हायती आसा आतां आमच्या हांगा पर्यंत अडलेलें आसा. आतां अडलेलें आसा म्हाका जाणा, पूण तें आमचें खंयचे कोणाच्या टेबलाचेर अडलां, कित्याक अडलां हें सारकें म्हाका खबर ना. त्यामुळे सगळ्यात जे आसा न्ही तो एक तुमची जे एक हें आसा समिती आसा 4-5 जाणांची म्हणजे ताका पूर्ण हाका नॉलेज आसा, खबर आसा अशें आनी जर म्हाका तुमी सारकें रिपोर्टींग केलें जाल्यार आमच्यांनी जे आसा त्या अधिकाऱ्या भशेन RGIशी किंवा त्या पॉलिटिकल लिडराशी बसून जे आसा तो ಜಿಲ್ಲಾ ಕುಣಬಿ ಸಮಾಜದಿಂದ ಮನವಿ ಸಲ್ಲಿಸಲಾಯಿತು. ಜಿಲ್ಲಾ ಕುಣಬಿ ಸಮಾಜ ಅಧ್ಯಕ್ಷ ಸುಭಾಷ್ ಗಾವಡ ಪ್ರಾಸ್ತಾವಿಕ ಮಾತನಾಡಿದರು. ಕುಣಬಿ ಮುಖಂಡರಾದ ತಾಲೂಕು ಅಧ್ಯಕ್ಷ ಅಜಿತ್ ಮಿರಾಶಿ, ಮಾಬಳು ಕುಂಡಲ್ಕರ್, ಸುಭಾಷ್ ವೆಳಿಪ್, ಬುದೋ ಕಾಲೇಕರ್, ದೇವಿದಾಸ್ ವೆಳಿಪ್, ಗ್ರೀನ್ ಇಂಡಿಯಾ ನಿರ್ದೇಶಕ ಮಹೇಂದ್ರ ಕುಮಾರ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಚಂದ್ರಿಮಾ ಮಿರಾಶಿ, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶುಭಾಂಗಿ ಗಾವಡ, ವಾಮನ್ ಮಿರಾಶಿ, ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷೆ ಸುಷ್ಮಾ ಮಿರಾಶಿ, ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್, ಗ್ರಾಮ ಪಂಚಾಯತ್ ಸದಸ್ಯೆ ಶೋಭಾ ಎಲ್ಲೇಕರ್, ರವಿ ಮಿರಾಶಿ, ವಸಂತ್ ಗಾವಡ, ಪ್ರಸನ್ನ ಗಾವಡ, ಮಾದೇವ್ ತವಾಡ್ಕರ್, ದತ್ತಾ ಗಾವಡ, ದಯಾನಂದ್ ಕುಮಗಾಳ್ಕರ್ ಮುಂತಾದವರು ಇದ್ದರು. ಶಕ್ತಿ ಯೋಜನೆ ಜಾರಿಗೆ ಬಂದಾಗಿನಿಂದ ಹೆಚ್ಚುವರಿಯಾಗಿ 25 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ. ಇದರಿಂದ ಬಡ ಜನತೆಗೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಸಾರಿಗೆ ಹಾಗೂ ಮುಜರಾಯಿ ಇಲಾಖೆಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದರು. ಮುಂಡಗೋಡ್ ಪಟ್ಟಣದ ಹೊರವಲಯದಲ್ಲಿ ನೂತನವಾಗಿ ನಿರ್ಮಿಸಿದ್ದ ಬಸ್ ಡಿಪೋ ಸೋಮವಾರ ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಪ್ರತಿದಿನ 1 ಕೋಟಿಗೂ ಅಧಿಕ ಮಹಿಳೆಯರು ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣ ಮಾಡುತ್ತಿದ್ದಾರೆ. ವಾಯುವ್ಯ ಸಾರಿಗೆ ಸಂಸ್ಥೆಯಲ್ಲಿ ಖಾಲಿ ಇರುವ ಚಾಲಕ ಹಾಗೂ ನಿರ್ವಾಹಕ ಹುದ್ದೆಗಳ ನೇಮಕ ಪ್ರಕ್ರಿಯೆ ನಡೆಯಲಿದೆ. ಕೋವಿಡ್ ಸಂದರ್ಭದಲ್ಲಿ ಕೆಲವು ಗ್ರಾಮೀಣ ಭಾಗದ ಬಸ್ ಸಂಚಾರಗಳನ್ನು ಬಂದ್ ಮಾಡಲಾಗಿತ್ತು. ಇದೀಗ ಬಂದಾಗಿದ್ದ ಎಲ್ಲಾ ಮಾರ್ಗಗಳಲ್ಲಿಯೂ ಬಸ್ ಸಂಚಾರ ಮಾಡಲಾಗುವುದು. ಈ ತಾಲೂಕಿನಲ್ಲಿ ಯಾವ ಮಾರ್ಗಗಳಲ್ಲಿ ನೂತನವಾಗಿ ಬಸ್ ಸಂಚಾರ ಆಗಬೇಕು ಎನ್ನುವುದರ ಬಗ್ಗೆ ನಮ್ಮ ಅಧಿಕಾರಿಗಳು ಚರ್ಚಿಸಿ ಗ್ರಾಮೀಣ ಜನರಿಗೆ ಅನುಕೂಲ ಮಾಡಿಕೊಡಲಿದ್ದಾರೆ ಎಂದರು. ಪ್ರತಿದಿನ 4 ಕಾರ್ಪೊರೇಷನ್ಗಳಲ್ಲಿ ಕಾರ್ಪೊರೇಷನ್ ಬಸ್ಗಳಲ್ಲಿ ಓಡಾಡ್ತಾ ಇದ್ದಾರೆ. 25 ಲಕ್ಷ ಜನ ಹೆಚ್ಚುವರಿಯಾಗಿ ಮಹಿಳೆಯರ ಜೊತೆಗೆ ಪುರುಷರು ಕುಟುಂಬದವರು ಎಲ್ಲ ಓಡಾಡ್ತಾ ಇರೋದ್ರಿಂದ ನಮಗೆ ಬಸ್ಸುಗಳು ಒಳ್ಳೆ ಇದ್ದು ಬರೋದು ಮತ್ತು ಕರೋನಾ ಸಂದರ್ಭದಲ್ಲಿ 3,800 ಬಸ್ಸುಗಳು ಕ್ಯಾನ್ಸಲ್ ಮಾಡಿದ್ವಿ. ನಾನಾ ಕಾರಣಗಳಿಂದ ರಿಕ್ರೂಟ್ಮೆಂಟು ಆಗಿರಲಿಲ್ಲ. ಈಗ ರಿಕ್ರೂಟ್ಮೆಂಟು ಆಗಿದೆ. ಈ ಒಂದು ಕಾರ್ಪೊರೇಷನ್ಗೆ 2,000 ಜನ ರಿಕ್ರೂಟ್ಮೆಂಟ್ ಆಗಿದೆ. ಈಗಾಗಲೇ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ 1,619 ನಾನು ಹೋಗಿದ್ದು ಅವರಿಗೆ ಆದೇಶ ಪತ್ರ ಕೊಟ್ಟು KSRTC ಶಾಸಕ ಶಿವರಾಮ್ ಹೆಬ್ಬಾರ್ ಮಾತನಾಡಿ, ಈ ತಾಲೂಕಿಗೆ ಅಕ್ಕಪಕ್ಕದ ಡಿಪೋಗಳಿಂದ ಬಸ್ಗಳು ಬಂದು ಸಂಚಾರ ಮಾಡುತ್ತಿದ್ದವು. ಈ ತಾಲೂಕಿಗೆ ಡಿಪೋ ಅವಶ್ಯಕತೆ ಬಗ್ಗೆ ಹಲವು ದಶಕಗಳಿಂದ ಇಲ್ಲಿನ ಜನರ ಬೇಡಿಕೆಯಾಗಿತ್ತು. ಅಲ್ಲದೆ ಲಾಭದಾಯಕ ಮಾರ್ಗಗಳಲ್ಲಿ ಮಾತ್ರ ಬೇರೆ ಡಿಪೋದ ಬಸ್ಗಳು ಈ ತಾಲೂಕಿನಲ್ಲಿ ಸಂಚರಿಸುತ್ತಿದ್ದವು. ಸಮಯಕ್ಕೆ ಸರಿಯಾಗಿ ಬಸ್ ವ್ಯವಸ್ಥೆ ಇಲ್ಲದೆ ಈ ತಾಲೂಕಿನ ಬಹುತೇಕ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಈ ಹಿಂದೆ ವಂಚಿತರಾಗಿದ್ದಾರೆ ಎಂದರು. ಈ ವೇಳೆ ಮಾಜಿ ಶಾಸಕ VS ಪಾಟೀಲ್, ಮುಖಂಡರಾದ LT ಪಾಟೀಲ್, ರವಿಗೌಡ ಪಾಟೀಲ್, ಸಾಯಿನಾಥ್ ಗಾಂವ್ಕರ್, ಕೃಷ್ಣ ಹಿರೇಹಳ್ಳಿ, ಸಾರಿಗೆ ಸಂಸ್ಥೆಯ ಕೇಂದ್ರ ಕಚೇರಿಯ ವಿವೇಕಾನಂದ, ಶಿರಸಿ ವಿಭಾಗದ ಶ್ರೀನಿವಾಸ್ ಕೇಜ್, ಎಂಜಿನಿಯರ್ ಯಲ್ಲಪ್ಪ, ಸ್ಥಳೀಯ ಮುಖಂಡರುಗಳು ಇದ್ದರು. ಉನ್ನತ ಶಿಕ್ಷಣ ಪಡೆದು ಗುತ್ತಿಗೆದಾರರಾಗಿರುವವರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಸೌಲಭ್ಯ ನೀಡುವಂತೆ ಎ ದರ್ಜೆಯ ಸಿವಿಲ್ ಗುತ್ತಿಗೆದಾರ ಸಿದ್ಧಾರ್ಥ್ ನಾಯಕ್
ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಗೆ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ವೇಳೆ ಸಚಿವರೊಂದಿಗೆ ಕಾರವಾರದ ಗುತ್ತಿಗೆದಾರರು ತಮ್ಮ ಸಮಸ್ಯೆ ಕುಂದು ಕೊರತೆಗಳನ್ನು ಹೇಳಿಕೊಳ್ಳುತ್ತಿದ್ದರು. ಇದೇ ವೇಳೆ ಸಿದ್ಧಾರ್ಥ ನಾಯಕ್ ಮಾತನಾಡುತ್ತಾ, ನಾನು ಬಿಇ ಸಿವಿಲ್ ಪದವೀಧರನಾಗಿದ್ದು ಗುತ್ತಿಗೆದಾರನಾಗಿ ಕೆಲಸ ಮಾಡುತ್ತಿದ್ದೇನೆ. ನನ್ನಂತೆಯೇ ಅನೇಕ ಪದವೀಧರರು ಗುತ್ತಿಗೆದಾರರಾಗಿಯೂ ಅಥವಾ ಅವರ ಕೈ ಕೆಳಗೆ 10 ರಿಂದ 15 ಸಾವಿರ ರೂಪಾಯಿಗೆ ದುಡಿಯುತ್ತಿದ್ದಾರೆ. ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಗುತ್ತಿಗೆಯಲ್ಲಿ ಸರ್ಕಾರಿ ಮೀಸಲಾತಿ ಸೌಲಭ್ಯ ಕೊಟ್ಟಂತೆಯೇ ಪದವೀಧರ ಗುತ್ತಿಗೆದಾರರಿಗೆ ಯಾಕೆ ಸೌಲಭ್ಯ ನೀಡಬಾರದು ಎಂದು ಪ್ರಶ್ನಿಸಿದರು. ಸೌಲಭ್ಯವೆಂದರೆ ಎಲ್ಲಾ ಗುತ್ತಿಗೆಯನ್ನು ಪದವೀಧರರಿಗೆ ನೀಡಿ ಎಂದಲ್ಲ. ಪದವೀಧರರು ತಾಂತ್ರಿಕವಾಗಿಯೂ ಪರಿಣಿತರಾಗಿರುತ್ತಾರೆ. ಹೀಗಾಗಿ ಅವರಿಗೆ ಇಎಂಡಿ ಸೆಕ್ಯೂರಿಟಿ ಡಿಪಾಸಿಟ್ನಲ್ಲಿ ವಿನಾಯಿತಿ ಅಥವಾ ರಿಯಾಯಿತಿ ನೀಡಿದ್ರೆ ಅವರು ಗುತ್ತಿಗೆ ಪಡೆದು ಸಬಲರಾಗಲು ಯುವಜನರಿಗೆ ಉದ್ಯೋಗ ಒದಗಿಸಲು ಸಹಕಾರಿಯಾಗಲಿದೆ. ಇದರಿಂದ ಸರ್ಕಾರದ ಬೊಕ್ಕಸಕ್ಕೂ ಲಾಭವೇ ಎಂದು ಸಲಹೆ ನೀಡಿದರು. ಸಿದ್ಧಾರ್ಥ ನಾಯಕ್ ಅವರ ಸಲಹೆ ಕೇಳಿದ ಸಚಿವರು, ನಿಮ್ಮ ಸಲಹೆ ನಿಜಕ್ಕೂ ಉತ್ತಮವಾಗಿದೆ. ಒಮ್ಮೆ ಖುದ್ದು ಭೇಟಿಯಾಗಿ ಈ ಬಗ್ಗೆ ಮತ್ತಷ್ಟು ಚರ್ಚೆ ನಡೆಸೋಣ ಎಂದರು. ಇದೇ ವೇಳೆ ನಮ್ಮ ಇಲಾಖೆಯಲ್ಲಿ ಭ್ರಷ್ಟಾಚಾರ ಮಾಡಲು ಬಿಡೋದಿಲ್ಲ. ಹಾಗೇನಾದ್ರೂ ನಿಮ್ಮ ಗಮನಕ್ಕೆ ಬಂದ್ರೆ ನನ್ನ ಗಮನಕ್ಕೂ ತನ್ನಿ. ನಾನು 24x7 ನಿಮ್ಮ ಸೇವೆಯಲ್ಲಿದ್ದೇನೆ ಎಂದರು. ಕಡಿಮೆ ಮಾಡುವಂಥದ್ದು ಮತ್ತೆ ಮತ್ತೆ ಫಂಡ್ಸ್ ಕೂಡ ಅವರಿಗೆ ಸ್ವಲ್ಪ ಬೇಗ ಸ್ವಲ್ಪ ಇಂಜಿನಿಯರ್ಸಿಗೆ ಒಂದು ಸ್ವಲ್ಪ ಇದು ಮಾಡಿ ಸರ್. ನಮ್ಮ ನೋಡಿ ಇಂಜಿನಿಯರ್ಸಿಗೆ ಮೊದಲೇ ಜಾಬ್ ಇಲ್ಲ. ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ. ಪರಂಪರೆಯ ಸಾಂಪ್ರದಾಯಿಕ ಉಡುಪು, ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ, ವಿದ್ಯಾರ್ಥಿನಿಯರ ಹಾಗೂ ಚಿಣ್ಣರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನು ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ. ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್, ಬ್ಯಾಂಕ್ ರೋಡ್, ಹೊನ್ನಾವರ, ಉತ್ತರ ಕನ್ನಡ. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ. ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ. ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ. ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ. ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ. ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.